ಪರ್ಸೆಂಟೇಜ್ ಕಾನ್ಸೆಪ್ಟ್ ಇನ್ನೊಂದು ಇಂಪಾರ್ಟೆಂಟ್ ಶಾರ್ಟ್ಕಟ್ ನೋಡ್ರಿ. ಸಪೋಸ್ ಅವರು ಪಿ ವ್ಯಾಲ್ಯೂ ಮತ್ತೆ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ರು ಅನ್ಕೊಳ್ರಿ. ಆಮೇಲೆ ಈ ತರ ಕ್ವಶನ್ ಕೇಳಿದ್ರೆ ಪಿ ಇಸ್ ವಾಟ್ ಪರ್ಸೆಂಟ್ ಆಫ್ ಕ್ಯೂ ಅಂತ ಕೇಳಿದ್ರೆ ಯಾವ ತರ ಮಾಡ್ಬೇಕು ನೋಡ್ರಿ. ಇಲ್ಲಿ ಪಿ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ, ಕ್ಯೂ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಸೊ ಅದನ್ನ ಡಿನಾಮಿನೇಟರ್ ಅಲ್ಲಿ ಬರ್ದ್ಬಿಡ್ರಿ. ಓಕೆ, ಸೊ ಈಗ ಈ ಪಿ ನ ನ್ಯೂಮರೇಟರ್ ಅಲ್ಲಿ ಬರ್ದ್ಬಿಡ್ರಿ. ಅದನ್ನ ಇಂಟು 100 ಮಾಡ್ಬಿಡ್ರಿ, ಅವಾಗ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಈಗ ಪಿ ವ್ಯಾಲ್ಯೂ ಏನು 50, ಕ್ಯೂ ವ್ಯಾಲ್ಯೂ ಏನು 100 ಇಂಟು 100. ಸೊ 100 ಕ್ಯಾನ್ಸಲ್ ಆಯ್ತು, ಆನ್ಸರ್ ಬಂದ್ಬಿಟ್ಟು 50%. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಸಪೋಸ್ ಇದೇ ತರ ಅವರು ಪಿ ವ್ಯಾಲ್ಯೂ, ಈಗ ನಾನು 2 ಕ್ವಶನ್ ಹಾಕ್ತೀನಿ. ಪಿ ವ್ಯಾಲ್ಯೂ ಬಂದ್ಬಿಟ್ಟು 25, ಕ್ಯೂ ವ್ಯಾಲ್ಯೂ 75. ಓಕೆ, 2 ವ್ಯಾಲ್ಯೂ ಕೊಟ್ಟಿದ್ದೀನಿ. ಇದೇ ಕ್ವಶನ್ ನೀವು ಸಾಲ್ವ್ ಮಾಡ್ರಿ. ಓಕೆ, ಇನ್ನೊಂದು ಕ್ವಶನ್ ಕೂಡ ಕೊಡ್ತೀನಿ. ಪಿ ವ್ಯಾಲ್ಯೂ 50, ಕ್ಯೂ ವ್ಯಾಲ್ಯೂ 150 ಅಂತ ಅನ್ಕೊಳ್ರಿ. ಓಕೆ, ಇದೇ ಕ್ವಶನ್ಗೆ ನೀವೇನ್ ಮಾಡ್ರಿ, ಇವೆರಡು ಆನ್ಸರ್ ಸಾಲ್ವ್ ಮಾಡ್ಬಿಟ್ಟು ಅದರ ಆನ್ಸರ್ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಿರೋ ಇಂಪಾರ್ಟೆಂಟ್ ಶಾರ್ಟ್ಕಟ್ ಎಲ್ಲ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಈ ಚಾನಲ್ ಅಲ್ಲಿ ನಾನು ಆನ್ಸು, ರೀಸನಿಂಗು, ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಜನರಲ್ ಅವೇರ್ನೆಸ್ ಎಲ್ಲಾ ಟೀಚ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ.